ಬ್ರೇಕ್ಫಾಸ್ಟ್ ಮೀಟಿಂಗ್ ಈಗ ಮುಕ್ತಾಯಗೊಂಡಿದೆ. ಹಾಗಾಗಿ ಮುಕ್ತಾಯಗೊಂಡ ನಂತರ ಏನೆಲ್ಲ ನಡೀತಾ ಇದ್ದಾವೆ ನೋಡ್ತಾ ಹೋಗೋಣ ಒಂದೊಂದಾಗಿ. ಮುಖ್ಯಮಂತ್ರಿಯ ನಿವಾಸದಿಂದ ಸಚಿವರೆಲ್ಲ ಹೊರಡ್ತಾ ಇದ್ದಾರೆ. ಸಿಎಂ ಸಿದ್ದರಾಮಯ್ಯ ನಿವಾಸದಿಂದ ಇಂಧನ ಸಚಿವರು ಕೆಜೆ ಜಾರ್ಜ್ ತೆರಳುತ್ತಾ ಇದ್ದಾರೆ ಅನ್ನೋ ಮಾಹಿತಿ ಲಭ್ಯವಾಗ್ತಾ ಇದೆ. ಬರೋಬ್ಬರಿ 2.5 ಗಂಟೆಗಳ ಕಾಲ ಈ ಒಂದು ಬ್ರೇಕ್ಫಾಸ್ಟ್ ಮೀಟಿಂಗ್ ನಡೀತು. ಉಪಾಹಾರ ಸಭೆಯಲ್ಲಿ ರಾಜೀನಾಮೆ ನಿರ್ಧಾರವನ್ನು ಕೂಡ ಸಿಎಂ ಸಿದ್ದರಾಮಯ್ಯ ಪ್ರಕಟಿಸಿದ್ದಾರೆ. ಬ್ರೇಕ್ಫಾಸ್ಟ್ ಮೀಟಿಂಗ್ ಮುಕ್ತಾಯಗೊಂಡಿದೆ. ದಿಸ್ ಇಸ್ ದ ನ್ಯೂಸ್ ಫಾರ್ ನೌ. ಬರೋಬ್ಬರಿ 2.5 ಗಂಟೆಗಳ ಕಾಲ ರೀ. ಅಷ್ಟೊತ್ತು ತಿಂಡಿ ತಿಂತಾರೇನ್ರಿ ಅಂತ ಅಲ್ಲ, ಅದೇ ಹೇಳಿದ್ವಿ. ಬ್ರೇಕ್ಫಾಸ್ಟ್ ಮೀನ್ಸ್ ನಾಟ್ ಓನ್ಲಿ ಬ್ರೇಕ್ಫಾಸ್ಟ್. ಅದ್ರಲ್ಲಿ ತಿಂಡಿ ಏನಿರುತ್ತೆ, ಇಡ್ಲಿ ಇರುತ್ತಾ, ದೋಸೆ ಇರುತ್ತಾ, ಉಪ್ಮಾ ಇರುತ್ತಾ, ಅದಲ್ಲ ಪಾಯಿಂಟ್. ಇವತ್ತು ಬ್ರೇಕ್ಫಾಸ್ಟ್ ಹೆಸರಿನಲ್ಲಿ ಮೀಟಿಂಗ್, ಅಲ್ಲಿ ನಡೆಯುವಂಥ ಒಂದು ಸುದೀರ್ಘ ಮಾತುಕತೆ, ಆರಾಮಾಗಿ ಎಲ್ಲ ಪಾಸಿಬಿಲಿಟೀಸ್ಗಳ ಬಗ್ಗೆ ಚರ್ಚೆ ಮಾಡುವಂಥ ಒಂದು ಸಭೆ ಅದಾಗಿರುತ್ತೆ. ಏನಾಗುತ್ತೆ ಈಗ, ಯಾವ ಕಾರಣಕ್ಕೆ ರಿಸೈನ್ ಮಾಡಲಿಕ್ಕೆ ಆಗ್ತಾ ಇದೆ, ಯಾವ ಕಾರಣಕ್ಕಾಗಿ ರಿಸೈನ್ ಮಾಡ್ತಾ ಇದ್ದೀನಿ, ಏನು ಕತೆ, ಮುಂದೆ ನನ್ನ ನಡೆ ಏನು ನೋಡಿ. ಕೆಲವೊಂದೆಲ್ಲವನ್ನೂ ಕೂಡ ಮಾಧ್ಯಮಗಳ ಮುಂದೆ ಬಂದು ಎಲ್ಲವನ್ನೂ ಹೇಳೋಕ್ಕಾಗಲ್ಲ. ಅವ್ರಿಗೂ ಅವ್ರದ್ದೇ ಆದಂಥ ಒಂದಿಷ್ಟು ಪರ್ಸ್ನಲ್ ಒಪಿನಿಯನ್ಸ್ ಇರುತ್ತೆ. ಆ ಎಲ್ಲ ವೈಯಕ್ತಿಕ ಅಭಿಪ್ರಾಯಗಳನ್ನು ಶೇರ್ ಮಾಡ್ಕೊಳ್ಳೋಕ್ಕೆ ಮೀಟಿಂಗ್, ಅದು ಬ್ರೇಕ್ಫಾಸ್ಟ್ ಮೀಟಿಂಗ್. ಏನು ನಾವೆಲ್ಲ ಕ್ಯಾಮ್ರಾ ಹಿಡ್ಕೊಂಡು ಅಲ್ಲಿ ಹೋಗೋಕ್ಕಾಗಲ್ಲ, ಏನು ಮಾತಾಡ್ತೀರಾ ಅಂತ ಹೇಳೋಕ್ಕಾಗಲ್ಲ, ಏನು ತಿಂತಾ ಇದ್ದೀರಾ ಅಂತ ತೋರ್ಸೋಕ್ಕಾಗಲ್ಲ. ಆದರೆ ಎಲ್ಲ ಸಾಧ್ಯತೆಗಳು ನಡೀತವೆ. ಮೂಲಗಳ ಪ್ರಕಾರ ಏನು ನಡೀತಾ ಇದೆ, ಒಂದಿಷ್ಟು ಆಫ್ ದ ರೆಕಾರ್ಡ್ ಒಂದಿಷ್ಟು ಮಾಹಿತಿ ಸಿಗುವಂಥದ್ದಿರುತ್ತೆ. ಹಾಗಾಗಿ ಅದೆಲ್ಲವನ್ನು ನಾವು ನಿಮಗೆ ಕೊಡುವಂಥ ಒಂದು ಪ್ರಯತ್ನವನ್ನು ಮಾಡ್ತಾ ಇರ್ತೀವಿ. ಯಾವ್ಯಾವ ಕಾರಣಕ್ಕೆ ಇಲ್ಲಿ ನಾವು ಮೇಲ್ನೋಟಕ್ಕೆ ಏನೇ ಸುದ್ದಿಯನ್ನು ಕೊಟ್ಟರೂ ಕೂಡ ಇನ್ಸೈಡ್ ಸ್ಟೋರಿ ಬೇರೆಯೇ ಇರುತ್ತೆ ಅನ್ನೋದು ಕೂಡ ಅಷ್ಟೇ ಇಂಪಾರ್ಟೆಂಟ್. ಅದು ಈಗ ನೋಡಿ, ಈ ಮುಂಚೆನೇ ನಾವು ಮುಖ್ಯಮಂತ್ರಿಗಳು ಸರ್ ನೀವು ಬದಲಾಗ್ತೀರಾ ಅಂತ ಕೇಳಿದರೆ ಯಾರು ಹೇಳಿದ್ದು ಅಂತ ಅನ್ನೋರು ಸಿಎಂ ಸಿದ್ದರಾಮಯ್ಯನವರು ಅಲ್ವಾ. ಈಗ ಕಾಲ ಹತ್ತಿರ ಆಗಿದೆಯಾ, ಹಾಗೆ ಅಂದರೆ ಒಂದು ಕಿಡಿ ಅವಾಗಲಿಂದನೇ ಹೊತ್ತಿರುತ್ತೆ. ಅದನ್ನು ಎಲ್ಲ ಮಾಧ್ಯಮಗಳು ಕೊಡುವಂಥ ಒಂದು ಪ್ರಯತ್ನ ಮಾಡ್ತಾ ಇರ್ತೀವಿ ಅಲ್ವಾ, ಮಾಧ್ಯಮಗಳ ಮೂಲಕ. ಅದು ಪತ್ರಕರ್ತರ ಜವಾಬ್ದಾರಿ. ರಾಜ್ಯದ ಜನತೆಯ ದೃಷ್ಟಿಯಿಂದ ಜನರ ಹಿತ ಕಾಯುವ ಕೆಲಸವನ್ನು ನಮ್ಮ ಜನಪ್ರತಿನಿಧಿಗಳು ಮಾಡ್ತಾ ಇದ್ದಾರಾ ಅನ್ನುವ ಇಂಟೆನ್ಷನ್ನಿಂದ ನಮಗೆ ಆ ಇನ್ಸೈಡ್ ಸ್ಟೋರಿ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಮೇಲ್ನೋಟಕ್ಕೆ ಎಲ್ಲ ಚೆನ್ನಾಗಿದ್ದೀರಿ, ಎಲ್ಲ ನಾವು ಆ ಯೋಜನೆ ಬರಬೇಕು, ಯೋಜನೆ ಬರಬೇಕು, ಆ ಕಾಂಟ್ರಾಕ್ಟ್ ಕೊಡಬೇಕು, ಇದೆಲ್ಲ ಮಾತಾಡಿದ್ದೀವಿ. ಎಲ್ಲ ಹೆಲ್ತು, ಎಜುಕೇಷನ್ನು, ಮಹಿಳಾ ಸಬಲೀಕರಣ, ಮಕ್ಕಳ ಕುಟುಂಬ ಕಲ್ಯಾಣ ಎಲ್ಲವೂ ಕೂಡ ಚೆನ್ನಾಗಾಗುತ್ತೆ. ಅಷ್ಟೇ ಹೇಳಿದರೆ ನಾವು ಸುಮ್ಮನೆ ಬಿಡ್ತೀವಿ. ಇಲ್ಲ ಅದು ಹೆಂಗೆ ಮಾಡ್ತೀರಾ ಹೇಳಿ, ಏನು ಕತೆ, ಬೇರೆದೇ ನಡೀತಾ ಇದೆ, ಆ ದೃಷ್ಟಿಯಿಂದ ನೀವು ಮಾಧ್ಯಮವನ್ನು ನೋಡಬೇಕು ಅನ್ನೋದು ನಮ್ಮ ಒಂದು ಒಪಿನಿಯನ್. ಎಸ್, ಈಗ ಸದ್ಯಕ್ಕೇನು ಸುದ್ದಿ, ಬ್ರೇಕ್ಫಾಸ್ಟ್ ಮೀಟಿಂಗ್ ಮುಕ್ತಾಯಗೊಂಡಿದೆ. ಸಿ ಎಂ ಮನೆಯಿಂದ ಈಗಾಗಲೇ ಸಚಿವರು ಹೊರಡ್ತಾ ಇದ್ದಾರೆ. ಅದರಲ್ಲಿ ಈಗ ಅವರ ಆತ್ಮೀಯರು ಕೆಜೆ ಜಾರ್ಜ್ ಕೂಡ ತೆರಳಿದರು ಈಗ ಅಲ್ಲಿಂದ, ನಿವಾಸದಿಂದ ಅನ್ನೋ ಮಾಹಿತಿ ಲಭ್ಯವಾಗ್ತಾ ಇದೆ. ಒಟ್ಟಿನಲ್ಲಿ ಮುಂದಿನ ನಡೆ ನುಡಿಗಳ ಬಗ್ಗೆ, ಮುಂದೆ ಯಾವ ರೀತಿಯಾದಂಥ ಕಾರ್ಯತಂತ್ರಗಳನ್ನು ಮಾಡುವ ಬಗ್ಗೆ ಡಿ ಕೆ ಶಿವಕುಮಾರ್, ಹೊಸ ಸರ್ಕಾರ, ಕಾಂಗ್ರೆಸ್ ಸರ್ಕಾರವೇ, ಇದೇ ಜನರು ಮತ್ತೇನು ಬೇರೆ ಹೋಗಿ ಎಲೆಕ್ಟ್ ಮಾಡಿರೋದಿಲ್ಲ. ಆಲ್ರೆಡಿ ನಾವು ಎಲೆಕ್ಟ್ ಮಾಡಿರ್ತೀವಿ. ಮುಖ್ಯಮಂತ್ರಿಗಳ ಆಯ್ಕೆ ಶಾಸಕರ ಬೆಂಬಲದಿಂದನೋ ಅಥವಾ ಹೈಕಮಾಂಡ್ ಅಣತಿಯ ಮೇರೆಗೋ ಏನೋ ನಡೀತಾ ಇದೆ. ಮುಖ್ಯಮಂತ್ರಿಗಳು ಈಗ ಹೊಸ ಮುಖ್ಯಮಂತ್ರಿಗಳಾಗಿ ಡಿ ಕೆ ಶಿವಕುಮಾರ್, ಇನ್ನು ನಾವು ಮಾತಿಗೆ ಡಿ ಸಿ ಎಮ್ ಡಿ ಕೆ ಶಿವಕುಮಾರ್ ಅನ್ನೋ ಹಾಗಿಲ್ಲ, ಡಿ ಸಿ ಎಮ್ ಅಂತ ಹೇಳ್ಬಿಟ್ಟು ಸಿ ಎಮ್ ಅಂತ ಹೇಳಬೇಕಾಗತ್ತೆ. ಯಾಕಂದರೆ ಅದೇ ಅಭ್ಯಾಸ ಆಗಿರುತ್ತಲ್ಲ, ಆ ರೀತಿಯಾಗಿ. ಓಕೆ, ಒಟ್ಟಿನಲ್ಲಿ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗುವ ಕಾಲ ಸನ್ನಿಹಿತವಾಗಿದೆ. ಇವತ್ತು ಸಂಜೆ ಅಷ್ಟೊತ್ತಿಗೆ ಸಿದ್ದರಾಮಯ್ಯನವರು ಲೋಕಭವನಕ್ಕೆ ತೆರಳಿ ರಾಜೀನಾಮೆಯನ್ನು ಸಲ್ಲಿಸಲಿದ್ದಾರೆ. ಎಸ್, ಈಗ ಮತ್ತಷ್ಟು ಅಪ್ಡೇಟ್ಸ್ ಓಕೆ ನೋಡ್ತಾ ಹೋಗೋಣ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಮತ್ತಷ್ಟು ಇಂಪಾರ್ಟೆಂಟ್ ಅಪ್ಡೇಟ್ ಸಿಗ್ತಾ ಇದೆ. ಎಲ್ಲ ಬೇಸರದಿಂದ ಸಚಿವರು ತೆರಳುತ್ತಾ ಇದ್ದಾರೆ. ಸಿದ್ದರಾಮಯ್ಯ ಆಪ್ತ ಸಚಿವರೆಲ್ಲ ಬಹಳ ಬೇಜಾರಿಂದ ತೆರಳುತ್ತಾ ಇದ್ದಾರೆ. ಕೆಲವೊಬ್ಬರು ಭಾವುಕರಾಗಿದ್ದಾರೆ. ಈಗಾಗಲೇ ಹೇಳ್ತಾ ಇದ್ವಿ.